ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫರ್ಹಾನ್ ರಶೀದ್. ಇವತ್ತು ನೀವು ನೋಡ್ತಾ ಇದ್ದೀರಾ ಕನ್ನಡ ಪಾಡ್ಕಾಸ್ಟ್ ವಿತ್ ಫರ್ಹಾನ್ ರಶೀದ್. ವೀಕ್ಷಕರೇ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಾವು ಬೆಂಗಳೂರಲ್ಲಿ ಓಡಿಸ್ಬೋದು ಇಲ್ವೋ ಅಂತ ಹೇಳಿಬಿಟ್ಟು ನಾನು ಪದೇ ಪದೇನೂ ಹೇಳ್ತಾ ಇದ್ದೀನಿ. ನೀವು ಬೈಕ್ ಟ್ಯಾಕ್ಸಿ ಪ್ರೆಸೆಂಟ್ ಆಗಿ 11ನೇ ತಾರೀಕು ಸೆಪ್ಟೆಂಬರು 2026ವರೆಗೂ ಬೇಡ, ಸ್ವಲ್ಪ ವೇಟ್ ಮಾಡಿ, ಬೇರೆ ಮಾತು ಕೇಳಬೇಡಿ. ರ್ಯಾಪಿಡೋ ಆ್ಯಪ್ನಲ್ಲಿ ನಿಮಗೆ ಸುಮ್ಮನೆ ಯಾಮಾರಿಸ್ತಾ ಇದ್ದಾವೆ ಅಂತೆಲ್ಲ ಹೇಳ್ತಾನೇ ಬರ್ತಾ ಇದ್ದೀನಿ. ಆದ್ರೂ ಕೂಡ ನನ್ನಿಂದ ಸ್ವಲ್ಪ ತಪ್ಪು ಆಗಿದೆ. ಏನಂತ ಹೇಳಿದರೆ, ಕನ್ನಡದಲ್ಲಿ ಮಾಹಿತಿ ನಾನು ಕೊಡಲಿಲ್ಲ ಜಾಸ್ತಿ. ಮೇಜರ್ ಅಪ್ಡೇಟ್ಸ್ ಏನೇನಿದೆ ಅದೆಲ್ಲ ನಿಮಗೆ ಕೊಡ್ತಾ ಇದ್ದೆ. ಹಿಂದಿಲಿ ಲಾಸ್ಟ್ ವಿಡಿಯೋ ನಂದು ಬಂದಿತ್ತು. ಸೊ ನನಗೆ ಕಮೆಂಟ್ಸಲ್ಲಿ ಬಂತು, ಕನ್ನಡದಲ್ಲಿ ಹೇಳಿ ಸರ್, ಕನ್ನಡದಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಮ್ದಕ್ಕೆ ನಿಮ್ದಕ್ಕೆ ಹೇಗೆ ಇದ್ದೀರಾ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನೀವು ಕೇಳಿದ್ದು ವಿಷಯ ಏನಂತ ಹೇಳಿದ್ರೆ, ನಾವು ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ, ಮಾಡೋ ಹಾಗಿಲ್ಲ. ಪ್ರೆಸೆಂಟು ನೀವು 11ನೇ ತಾರೀಕು ಸೆಪ್ಟೆಂಬರ್ 2026ವರೆಗೂ ವೇಟ್ ಮಾಡಿ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನೀವು ಲೀಗಲ್ ಟೆಕ್ನಿಕಲ್ ಪಾಯಿಂಟ್ ಬಗ್ಗೆ ಕೇಳಿದ್ರೆ, ಎಲ್ಲೋ ಬೈಕ್ ಟ್ಯಾಕ್ಸಿ ನಾವು ಮಾಡ್ಬೋದು ಬೆಂಗಳೂರಲ್ಲಿ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಬೈಕ್ ಟ್ಯಾಕ್ಸಿ ಹೇಗೆ ಮಾಡ್ತೀರಾ ನೀವು? ಕಾನೂನಲ್ಲಿ ಎಲ್ಲೋ ಬೈಕ್ ಟ್ಯಾಕ್ಸಿಗೆ ನಿಮಗೆ ಅಪ್ಲಿಕೇಶನ್ ಬಗ್ಗೆನೂ ನಾನು ಹೇಳಿದೆ. ನನ್ನ ಇನ್ನೊಂದು ಚಾನಲ್ ಹಾಸನ್ ರಿಪೋರ್ಟಲ್ಲೂ ಕನ್ನಡದಲ್ಲೂ ಹೇಳಿದೆ, ಹಿಂದಿಲಿ ಈ ಚಾನಲ್ IMN ಸ್ಟುಡಿಯೋಲ್ಲಿ ಹೇಳಿದೆ. ಆದ್ರೂ ನನಗೆ ಯಾಕೋ ಒಂಥರ ನಾನು ಹೇಳ್ತಾ ಇರೋ ಮಾತು ನಿಮಗೆ ರೀಚ್ ಆಗ್ತಾ ಇಲ್ವೇನೋ ಅಂತ ಹೇಳಿಬಿಟ್ಟು ಈ ಚಾನಲ್, ಮೇನ್ ಚಾನಲ್ IMN ಸ್ಟುಡಿಯೋಲ್ಲಿ ಇವತ್ತು ಕನ್ನಡದಲ್ಲೇ ಬಂದಿದ್ದೀನಿ. ರಿಪೋರ್ಟಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ. ಒಂದು 3,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದರಲ್ಲಿ ಒಂದು 40,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಹೆಚ್ಚು ಜನ ನನಗೆ ಫಾಲೋ ಮಾಡೋರು ಕರ್ನಾಟಕದವರು, ಬಟ್ ಹಿಂದಿ ಮಾತಾಡೋರು. ಆದರೂ ಕೂಡ ನೀವು ಅಷ್ಟೊಂದು ಕೇಳ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ವೈಟ್ ಬೋರ್ಡ್ ಬೈಕ್ ಇದೆಯಲ್ಲ, ಅದು ಪ್ರೈವೇಟ್ ಬೈಕ್. ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಕರ್ನಾಟಕ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಅಂದರೆ, ನೀವು ಎಲ್ಲೋ ಬೈಕ್ ಟ್ಯಾಕ್ಸಿಗೆ ಒಂದು ಕಾನೂನು ತಗೊಂಡ್ಬನ್ನಿ, ಈ ಥರ ನೀವು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆದೇಶ ಕೊಡ್ತು. ಆದರೆ ಸರ್ಕಾರ ಏನು ಮಾಡಿದ್ರು, ಒಂದು 6-7 ತಿಂಗಳು ವೇಟ್ ಮಾಡಿ ಸುಮ್ಮನೆ ನಿಮಗೆಲ್ಲ ಏನು ಇದು ಮಾಡ್ದಲ್ಲೇ ಸುಮ್ಮನೆ ಬಿಟ್ಬಿಟ್ರು. 6-7 ತಿಂಗಳಾದಮೇಲೆ ಒಂದು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದ್ರು. ಏನಂತ ಹೇಳಿ, ಸಿಂಪಲ್ಲಾಗಿ ಎಲ್ಲೋ ಬೈಕ್ ಟ್ಯಾಕ್ಸಿನೂ ಬೇಡ, ಯಾವ ಟ್ಯಾಕ್ಸಿನೂ ಬೇಡ, ಯಾವ ಬೈಕ್ ಟ್ಯಾಕ್ಸಿನೂ ಬೇಡ, ನಮಗೆ ನಾವು ಚೆನ್ನಾಗೇ ಇದ್ದೀವಿ, ಇದು ಮಾಡೋದು ಸರಿ ಹೋಗೋದಿಲ್ಲ, ಇದರಲ್ಲಿ ಇದು ಕಾನೂನು ಪ್ರಕಾರ ಇಲ್ಲ, ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಅದು ಅಲ್ಲದೆ ಗ್ರೀನ್ ಬೋರ್ಡು ಎಲ್ಲೋ ಬೈಕ್ ಟ್ಯಾಕ್ಸಿಗೆ ಅನುಕೂಲ ಮಾಡಿಕೊಟ್ಟಿತ್ತು ನಮ್ಮ ಕರ್ನಾಟಕ ಸರ್ಕಾರ. ಅದನ್ನು ಕೂಡ ಕಿತ್ತಾಕಿದ್ರು. ಬಟ್ ಟೆಕ್ನಿಕಲ್ ಆಗಿ ಅದು ಕಿತ್ತೋಗಿಲ್ಲ, ಅದು ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅದು ಲೀಗಲ್ ಇದೆ. ಎಲ್ಲೋ ಬೋರ್ಡ್ ಅಥವಾ ಗ್ರೀನ್ ಬೋರ್ಡ್ ಎಲ್ಲೋ ಬೈಕ್ ಟ್ಯಾಕ್ಸಿ ಇದ್ರೆ ಅದು ಡೆಫಿನೆಟ್ ಆಗಿ ಅದು ಲೀಗಲ್ಲೇನೆ. ಅದು ನೀವು ಇವಾಗ ಪ್ರೆಸೆಂಟ್ ನೀವು ಮಾಡ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಇನ್ನೊಂದು ಸ್ವಲ್ಪ ದಿವಸ ಕಾಯೋಣ. ಇವತ್ತೇನು 20ನೇ ತಾರೀಕು ಆಗಸ್ಟು 2026. ಸೊ ನೆಕ್ಸ್ಟ್ ಇವಾಗ 4, ಇನ್ನೊಂದು 10 ದಿವಸ, ಒಂದು 14 ದಿವಸ ಇದೆ. 14 ದಿವಸ ನಾವು ಕಾಯ್ಬಿಟ್ರೆ ಬೆಟರ್ ಅಲ್ವಾ ಅಂತ ನನ್ನ ಅನಿಸಿಕೆ. ನೀವು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನಾನು ಉತ್ತರ ಇಷ್ಟೇ ಹೇಳಬಲ್ಲೆ. ಏನಂತ ಹೇಳಿದ್ರೆ, ಈ ವೈಟ್ ಬೋರ್ಡ್ ಬೈಕ್ ಇದ್ರೆ ನಿಮ್ಮ ಹತ್ರ, ಪ್ರೈವೇಟ್ ಬೈಕ್ ಇದ್ರೆ, ನೀವು ದಯವಿಟ್ಟು ರ್ಯಾಪಿಡೋ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ, ಎಲ್ಲೂ ನೀವು ಈ ಬೈಕ್ ಟ್ಯಾಕ್ಸಿನ ಓಡಿಸ್ಬೇಡಿ. RTOದವರು ಇನ್ನೂ ಹಿಡಿತಾ ಇದ್ದಾರೆ. ಇದು ನಾನು ನಿಮಗೆ ಲೀಗಲ್ ಆಗಿ ನೀವು ಮಾಡಿ ಅಂತ ನಿಮ್ಗೆ 10 ಸ್ಪಿಟ್ ಕೊಡೋಗೋ ಹಾಗೂ ಇಲ್ಲ. ರ್ಯಾಪಿಡೋದವರು ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಅವರ ಆ್ಯಪ್ನ ಮುಖಾಂತರ ಮತ್ತು ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಮಾಡ್ಬೋದು, ಮಾಡಿ, ಏನಿಲ್ಲ, ಕರ್ನಾಟಕ ಹೈಕೋರ್ಟಲ್ಲಿ ಆರ್ಡ್ರ್ ಬಂದಿದೆ, ಇದು ಅಲ್ಲೇ. ಅರೇ ಭೈ, ನೀವು ಒಂದು ಮಾತು ಹೇಳ್ತೀನಿ ನಾನು. ಹೈಕೋರ್ಟ್ ಏನು ಹೇಳಿದ್ದು, ನೀವು ಈ ಥರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋ ಹಾಗಿಲ್ಲ, ಕಾನೂನು ಪ್ರಕಾರ ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ನೀವು ಕಮರ್ಷಿಯಲ್ ಬೈಕ್ ಟ್ಯಾಕ್ಸಿಗೆ ಎಲ್ಲೋ ಬೋರ್ಡ್ನ ಲೀಗಲ್ ಮಾಡಿ, ಅದಕ್ಕೆ ಒಂದು ಕಾನೂನು ತಗೊಂಡು ಬನ್ನಿ ಅಂತ ಆದೇಶ ಕೊಡ್ತು. ಹಾಗಂಥೇಳಿ ವೈಟ್ ಬೋರ್ಡೇನೆ ನೀವು ನಡೆಸಿ ಅಂತ ಹೇಳಿಲ್ಲ. ರ್ಯಾಪಿಡೋದವ್ರು ಏನು ಮಾಡ್ತಾ ಇದ್ದಾರೆ, ಅಥವಾ ಓಲಾ ಊಬರ್ ಅವರು, ಫಸ್ಟ್ ಆಫ್ ಆಲ್ ನಿಮಗೆ ಆ್ಯಸ್ ಎ ಕ್ಯಾಪ್ಟನ್ ಆನ್ ಬೋರ್ಡ್ ಮಾಡಿದ್ದೇ ತಪ್ಪು. ಆ್ಯಪಲ್ಲಿ ನಿಮಗೆ ಜಾಯಿನ್ ಮಾಡಿಸ್ಕೊಂಡ್ರಲ್ಲ, KYC ಮಾಡಿಸ್ಕೊಂಡು, ಅಲ್ಲೇ ಅವ್ರು ಎಡವಟ್ಟು ಮಾಡ್ಕೊಂಡಿದ್ದು. ಆ್ಯಕ್ಚುಲಿ RTOದವರು, ಬೆಂಗಳೂರು ಟ್ರಾಫಿಕ್ ಅವರು ಏನು ಮಾಡಬೇಕು, ನಿಮಗೆ ನಿಮ್ಮ ಬೈಕ್ನ
ಸೀಸ್ ಮಾಡೋ ಬದಲು ರ್ಯಾಪಿಡೋ ಆಫೀಸ್ನ ಫಸ್ಟ್ ಮುಚ್ಚಾಕಬೇಕು. ಓಲಾ ಊಬರ್ಗೆ ಫಸ್ಟ್ ಅವ್ರಿಗೆ ಆಫೀಸ್ಗಳನ್ನ ಎಲ್ಲ ಸೀಸ್ ಮಾಡಿ ಹಾಕಬೇಕು. ಯಾಕೆ ಹೇಳ್ತೀನಿ ಅಂದರೆ, ಅವರು ನಿಮಗೆ ಯಾಮಾರಿಸ್ತಾ ಇದ್ದಾರೆ, ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಮಾಹಿತಿ ಕೊಡ್ತಾ ಇಲ್ಲ. ಅವ್ರು ನಿಮಗೆ ಸಪೋರ್ಟ್ ಕೊಡಬೇಕು, ನಿಮ್ಮ ಜೊತೆ ನಿಂತ್ಕೋಬೇಕು. ಹೌದು, ಸ್ವಲ್ಪ ವಿಷಯಗಳು ಬಂತು, ಇಲ್ಲ ಅಂತಲ್ಲ. ಏನಂತ ಹೇಳಿದ್ರೆ, ನೀವು ಬೈಕ್ ಟ್ಯಾಕ್ಸಿ ಮಾಡಿದಾಗ RTOದವ ಹಿಡಿದ್ವೆ, ಫೈನ್ ಹಾಕಿದ್ವೆ, ಏನೋ ಅವರೇ ನಿಮಗೆ ನಿಮ್ಮ ಆ್ಯಪಲ್ಲಿ ದುಡ್ಡು ಹಾಕ್ತಾ ಇದ್ದಾರಂತೆ ವ್ಯಾಲೆಟ್ಗೆ. ಅದು ಬೇರೆ ಪ್ರಶ್ನೆ. ದುಡ್ಡು ಕೊಡ್ತಾ ಇದ್ದಾರೆ, ಸುರಿತಾ ಇದ್ದಾರೆ. ಅದಲ್ಲ ನಮಗೆ ಬೇಕಾಗಿರೋದು. ಲೀಗಲ್ ಮಾಡಬೇಕು. ಇಲ್ಲೀಗಲ್ ಕೆಲಸ ನಮ್ಮ ಹತ್ರ ಮಾಡಿಸ್ಬಿಟ್ಟು ಅಲ್ಲಿ ಬೈಕ್ ಸೀಸ್ ಆಗುತ್ತೆ. ಒಂದ್ಸತಿ ಬೈಕ್ ಸೀಸ್ ಆಗಿ ನಿಮ್ಮ ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಒಂದು ಅಫಿಡವಿಟ್ ಮಾಡಿಸ್ಕೊತಾರೆ. ಆ ಅಫಿಡವಿಟ್ ಮಾಡಿಸ್ಕೊಂಡ್ಮೇಲೆ ನೀವು ಅಲ್ಲಿ ಬರ್ಕೊಡ್ತೀರಾ, ನೆಕ್ಸ್ಟ್ ಟೈಮ್ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ನಿಮ್ಮ ಲೈಸೆನ್ಸ್ ಏನಿದೆ, ನಿಮ್ಮ RC ಏನಿದೆ, ಅದು 1 ತಿಂಗಳು ಕೊಡಲ್ವಂತೆ. ನನಗೆ ವಿಷಯ ಬಂದಿದ್ದು. ಅದು ಕೊಡದೆ ಹೋದ್ರೆ ಇವಾಗ ನೀವು ನೆಕ್ಸ್ಟ್ ಟೈಮ್ ಮತ್ತೆ ಮಾಡಕ್ಕೆ ಹೋಗಿ ಸಿಗಾಕೊಂಡ್ರೆ ಏನು ಮಾಡ್ತೀರಾ? ಆವಾಗ ಏನು ನಿಮ್ಮ ಬೈಕಿಗೆ 1 ಲಕ್ಷ ಹಾಕಿರ್ತೀರಾ ಬೈಕಿಗೆ, ಕೆಲವರು 60,000 ಹಾಕಿರ್ತೀರಾ, ಕೆಲವರು 1.5 ಲಕ್ಷ 2 ಲಕ್ಷ ಹಾಕಿರ್ತೀರಾ ಬೈಕಿಗೆ. ಆ ದುಡ್ಡು ಅವ್ರು ಕೊಡ್ತಾರಾ ರ್ಯಾಪಿಡೋ, ಓಲಾ, ಊಬರ್ ಅವರು? ಇದು ಹೆಚ್ಚು ರ್ಯಾಪಿಡೋದವರೇ ಮಾಡ್ತಾ ಇದ್ದಾವೆ. ಓಲಾ ಊಬರ್ದು ಅಷ್ಟೊಂದು ನಾನು ಕೇಳ್ಪಟ್ಟಿಲ್ಲ. ಅವರು ಸುಳ್ಳು ಸುದ್ದಿ ಹತ್ತಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ನಾನು ಕೇಳ್ಪಟ್ಟಿಲ್ಲ. ಬಟ್ ರ್ಯಾಪಿಡೋದಲ್ಲಿ ನಾನು ಎವಿಡೆನ್ಸ್ ನೋಡಿದ್ದೀನಿ. ಯಾರೋ ನಿಜವಾಗ್ಲೂ ಮ್ಯಾನೇಜ್ಮೆಂಟೋ ಬೇರೋ ಏನಾದರೂ ಕಿತಾಪತಿ ಮಾಡಿದಾರೆ ನನಗೆ ಗೊತ್ತಿಲ್ಲ. ಬಟ್ ಬ್ಯಾಕ್ಗ್ರೌಂಡಲ್ಲಿ ರ್ಯಾಪಿಡೋ ಬ್ಯಾನರ್ ಹಾಕ್ಕೊಂಡು, ನಾನು ರ್ಯಾಪಿಡೋ ಮ್ಯಾನೇಜರ್ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಮತ್ತು ಆ್ಯಪಲ್ಲೂ ಕೂಡ ನೀವು ಇವಾಗ ಅದು ಬೇಡ, ಆ್ಯಪಲ್ಲಿ ಕೂಡ ನೀವು ಕರ್ನಾಟಕ ಹೈಕೋರ್ಟ್ ಕೇಸ್ ಅಪ್ಡೇಟ್ ಏನಿದೆ ಆರ್ಡರ್, ಅದನ್ನು ಅಪ್ಲೋಡ್ ಮಾಡಿದ್ದೀರಾ. RTOದವ್ರು ಹಿಡಿದ್ರೆ ಇದನ್ನು ತೋರಿಸಿ ಅಂತ. ಅರೆ ಎಲ್ಲಿದ್ದೀರಾ ನೀವು? ಯಾಕೆ ನೀವು ಸರಿಯಾಗಿ ನೀವು ಮಾಹಿತಿ ಕೊಡ್ತಾ ಇಲ್ಲ? ನಿಮ್ಮ ಕ್ಯಾಪ್ಟನ್ಸ್ಗಳು, ನೀವು ನೋಡಿ, ರ್ಯಾಪಿಡೋ ಇಂದ ಬೈಕ್ ಟ್ಯಾಕ್ಸಿ ಚಾಲಕರಲ್ಲ, ರ್ಯಾಪಿಡೋ ಅಥವಾ ಓಲಾ ಊಬರಿಂದ ಇಲ್ಲಿ ಬೈಕ್ ಕ್ಯಾಪ್ಟನ್ಸ್ಗಳಲ್ಲ ದುಡಿತಾ ಇರೋದು. ರ್ಯಾಪಿಡೋ, ಓಲಾ, ಊಬರು ನೀವು, ಬೈಕ್ ಟ್ಯಾಕ್ಸಿ ಚಾಲಕರು ನೀವು ಕ್ಯಾಪ್ಟನ್ಗಳಿಂದ. ಅವರು ಅಲ್ಲಿ ಕಮಿಷನ್ ದಂಧೆ ಮಾಡ್ತಾರೆ. ದಲಾಲ್ಗಳು, ಅವರು ದಲಾಲಿ ಮಾಡ್ಕೊಂಡು ತಿಂತಾ ಇರೋದು, ದಲಾಲಿ ದುಡ್ಡದು. ಕಷ್ಟಪಡ್ತಾ ಇರೋರು ಯಾರು? ಬಿಸಿಲಲ್ಲಿ ಕಷ್ಟಪಡ್ತಾ ಇರೋ ಯಾರು? ಮಳೆ ಇದು ಯಾರು ಕಷ್ಟಪಟ್ಟು ದುಡಿತಾ ಇರೋದು? ನೀವೊಂದು 100 ರೂಪಾಯಿ ದುಡಿದ್ವೆ, ಒಂದು 20 ರೂಪಾಯಿ ಅವರು ತಿಂತಾರೆ. ಅವರು ಬರೀ ಒಂದು 20 ರೂಪಾಯಿಗೋಸ್ಕರ ನಿಮಗೆ ರಿಸ್ಕ್ ಹಾಕ್ತಾ ಇದ್ದಾರೆ. ಅವರು ನಾಳೆ ದಿವಸ ಅನಾಹುತ ಆದರೆ ಬೈಕ್ ಸೀಸ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ, ನಿಮ್ಮ RC ಎಲ್ಲ ರಿವೋಕ್ ಮಾಡಿ, ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಟ್ರೆ ನಿಮ್ಮ ಗತಿ ಏನು? ಅಟ್ಲೀಸ್ಟ್ ಒಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕೆಲಸನೋ ಅಥವಾ ರಿಯಲ್ ಎಸ್ಟೇಟ್ ಕೆಲಸನೋ ಏನಾದರೂ ಒಂದು ಮಾಡ್ಕೋಬೋದು. ಅಥವಾ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಅಮೆಝಾನ್ ಇದೆ. ಇವಾಗ ಅಮೆಝಾನ್ ನಾವು ಅಂತ ಹೇಳ್ಬಿಟ್ಟು ಅದು ಕೂಡ ಬರ್ತಾ ಇದೆ. ಬ್ಲಿಂಕಿಟ್ ಇದೆ, ಇನ್ಸ್ಟಾಮಾರ್ಟ್ ಇದೆ, ಝೆಪ್ಟೋ ಇದೆ. ಅಲ್ಲಿ ಬೇಕಾದ್ರೆ ನೀವು ದುಡ್ಕೋಬಹುದು. ಆದರೆ ಈ ಥರ ಆಗಿಬಿಟ್ರೆ ಇವರು ನಿಮಗೆ ಅಲ್ಲಿ ಒಂದು 20 ರೂಪಾಯಿ ಕಮಿಷನ್ಗೋಸ್ಕರ ಇಲ್ಲಿ ನಿಮ್ಗೆ ಏನೇನೋ ಯಾಮಾರಿಸ್ಬಿಟ್ಟು ಕಳಿಸಿದ್ರೆ ಏನು ಹೇಳಿ ವೀಕ್ಷಕರೇ? ನೀವೇ ಹೇಳಿ, ಇದು ಸರಿನಾ ಮಾಡ್ತಾ ಇರೋದವರು? ನೀವೇ ಹೇಳಿ. ಅಲ್ಲ, ಅವರು ಕರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. 11th ಸೆಪ್ಟೆಂಬರ್ 2026ವರೆಗೂ, 11ನೇ ತಾರೀಕು ಸೆಪ್ಟೆಂಬರ್ 2026ವರೆಗೂ ವೇಟ್ ಮಾಡಿ ಅಂತ ಅವರೇ ನೋಟಿಫಿಕೇಶನ್ ಹಾಕಬೇಕು ಆ್ಯಪಲ್ಲಿ. ನಾವು ನಿಮಗೋಸ್ಕರ ಕಷ್ಟಪಡ್ತಾ ಇದ್ದೀವಿ, ನಮ್ಮ ವಕೀಲರು ಕೆಲಸ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ ನಾವು ಸೇಫಾಗಿ ಹೋಗೋಣ, ಲೀಗಲ್ ಆಗಿ ಹೋಗೋಣ. ಒಂದು ಸ್ವಲ್ಪ ಒಂದು ತಿಂಗಳು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಇವಾಗ ದಯವಿಟ್ಟು ನೀವು ಯಾರೂ ಬೈಕ್ ಟ್ಯಾಕ್ಸಿ ಮಾಡಬೇಡಿ. ಪ್ಲಸ್ ಆ್ಯಪಲ್ಲಿ ನಿಮ್ಮ ಅಕೌಂಟನ್ನು ಆ ಬೈಕ್ ಟ್ಯಾಕ್ಸಿ ಆಪ್ಷನ್, ಬುಕ್ಕಿಂಗ್ ಆಪ್ಷನ್ ಇದೆಯಲ್ಲ ಬೈಕ್ ಟ್ಯಾಕ್ಸಿ ಕಸ್ಟಮರ್ಸ್ಗೆ, ಪ್ಯಾಸೆಂಜರ್ಸ್ಗೆ, ಅದು ಕೂಡ ಡಿಸೇಬಲ್ ಮಾಡಬೇಕು ಟೆಂಪರರಿ ಬೆಂಗಳೂರಲ್ಲಿ. ಅದು ಬಿಟ್ಟು ಇಲ್ಲಿ ನಿಮಗೆ ಏನೇನೋ ಸುಳ್ಳು ಸುದ್ದಿ ಹೇಳೋದು, ನಿಮ್ಗೆ ಯಾಮಾರಿಸೋದು, ಕೋರ್ಟಲ್ಲಿ ಆರ್ಡ್ರಲ್ಲಿ ಇರೋದೇ ವಿಷಯ ಬೇರೆ, ನಿಮಗೆ ಒಂದು ಹೇಳೋದು. ಇದು ಏನು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಲ್ಲಿ ಇವಾಗ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸುರೇಶ್ ಬಾಯವತಿ ಅವರು ಏನು ಮಾಡ್ತಾ ಇದ್ದಾರೆ? ಇದೇನಾ ನೀವು ಪ್ರಜೆಗಳಿಗೆ ಸೇವಾ ಕೊಡ್ತಾ ಇರೋದು? ಯಾರಿಗೆ ಹಿಡಿಬೇಕು ನೀವು? ಇವಾಗ ನೋಡಿ, ಇದೇ ವಿಷಯ ನಾನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಹೇಳ್ತೀನಿ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕರಿಗೆ, ಕ್ಯಾಪ್ಟನ್ಸ್ಗಳಿಗೆ ಅವರು ಏನು ಕಿರುಕುಳ ಕೊಡಲಿಲ್ಲ. ಅವ್ರು ಡೈರೆಕ್ಟಾಗಿ ನೋಟಿಸ್ ಕಳಿಸಿದ್ದಾರೆ ರ್ಯಾಪಿಡೋಗೆ, ಅವ್ರಿಗೆ ಕಳಿಸಿದ್ದಾರೆ. ನೀವು ಹೇಗೆ ಇವ್ರಿಗೆ ಅಲೋ ಮಾಡಿದ್ವಿ, ಹೇಗೆ ನೀವು ಆ್ಯಪಲ್ಲಿ ಅದನ್ನು
ಆನ್ ಬೋರ್ಡ್ ಮಾಡ್ಕೊಂಡಿದ್ದೇವೆ ಕ್ಯಾಪ್ಟನ್ಸಿಗೆ, ನಿಮ್ಮ ಹತ್ರ ಯಾವುದೇ ಥರ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೈರೆಕ್ಟಾಗಿ ಸವಾಲು ಹಾಕಿದ್ದಾರೆ, ನೋಟಿಸ್ ಹಾಕಿದ್ದಾರೆ. ಯಾಕೆ ಕರ್ನಾಟಕ ಸರ್ಕಾರ ಮಾಡೋಕ್ಕಾಗೋದಿಲ್ಲ? ಕರ್ನಾಟಕ ಅಷ್ಟೊಂದು ಇಲ್ಲಿಗಲ್ ಇದ್ವೆ, ಆರ್ ಟಿ ಒದವರು ಯಾಕೆ ನೋಟಿಸ್ ಕಳಿಸೋದಿಲ್ಲ? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಭೈರತಿ ಸುರೇಶ್ ಅವರು ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಅವ್ರು ಯಾಕೆ ಕಳಿಸೋದಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಇದೇ ಇರೋದು ನೋಡಿ, ಇಲ್ಲೇ ಆಗ್ತಾ ಇರೋದು. ಬಡವ್ರಿಗೆ ಕಷ್ಟ ಕೊಡೋದು, ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಕಷ್ಟ ಕೊಡೋದು. ನೋಡಿ, ನಾನು ಕಾಂಗ್ರೆಸ್ ಅಂತ ಆಗಲಿ BJP ಆಗಲಿ ಯಾವುದೇ ಪಾರ್ಟಿ, ನಾನು ಒಂದು ಪಾರ್ಟಿ ಕಡೆ ಇಲ್ಲ, ನಂದು ಯಾವುದು ಫೇವ್ರೇಟ್ ಪಾರ್ಟಿ ಇಲ್ಲ. ಎಲ್ಲರೂ ಅಷ್ಟೇನೆ. ಇವತ್ತು ಹೇಳ್ತಾರೆ, ನಾಳೆ ದಿವಸ ಅವ್ರಿಗೆ ಕುರ್ಚಿ ಸಿಕ್ಕಿದ್ವೆ ಅವರು ಅದೇನೇ ಮಾಡೋದು. ಯಾರು ನಮ್ಮ ದೇಶನ ಉದ್ಧಾರ ಮಾಡೋಕ್ಕಿಲ್ಲ, ಅವ್ರವ್ರ ಮನೆನ ಉದ್ಧಾರ ಮಾಡ್ಕೊಳಕ್ಕಿದ್ದಾರೆ. ಇನ್ನೇನು ಹೇಳಲಿ ನಾನು? ವೀಕ್ಷಕರೇ, ನಾನು ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ಬೈಕ್ ಟ್ಯಾಕ್ಸಿ ಪ್ರೆಸೆಂಟು 11ನೇ ತಾರೀಕು ಸೆಪ್ಟೆಂಬರ್ 2026ವರೆಗೂ ವೇಟ್ ಮಾಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಪ್ಲಸ್ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ನನ್ನ ವಾಟ್ಸಪ್ ನಂಬರ್ ಇದೆ, ಕಾಲ್ ಮಾಡಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೋದು, ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿದೆ. ಏನಾದರೂ ನಿಮಗೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಂದ್ರೆ, ಸಹಾಯ ಬೇಕಂದರೆ, ಬೇರೆ ಏನಾದರೂ ನೋಡೋಣ ಅಂತೆ. ಪ್ರೆಸೆಂಟ್ ಏನಿದೆ ಅಂದರೆ ದುಡ್ಡಿನ ಸಹಾಯ ಅಂತೂ ಆಗೋದಿಲ್ಲ. ಕಷ್ಟಪಟ್ಟು ದುಡಿಯೋದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಿ ನಿಮ್ಗೆ ಹೇಳ್ತೀನಿ. ಅಂದರೆ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಥರ ನೀವು ಬೇಕಾದರೆ ಕೆಲಸ ಮಾಡ್ತೀರಾ ಅಂದರೆ ಅದಕ್ಕೆ ಸಹಾಯ ಮಾಡ್ತೀನಿ ಏನಾದರೂ ಬೇಕಂದರೆ. ಇಲ್ಲ ನೀವು ಯೂಟ್ಯೂಬಲ್ಲಿ ಮಾಡ್ತೀರಾ ಕೆಲಸ, ಅದಕ್ಕೂ ನಾನು ಸಹಾಯ ಮಾಡ್ತೀನಿ. ಬೇಕಾದರೆ ನಿಮಗೆ ಏನಾದರೂ ಟ್ರೈನಿಂಗ್ ಕೊಡ್ತೀನಿ, ಆನ್ಲೈನ್ ಮುಖಾಂತರನೇ ಕೊಡ್ತೀನಿ. ಇಲ್ಲ ಅದು ಬೇಡ ಅಂದರೆ ನ್ಯೂಸ್ ರಿಪೋರ್ಟರ್ ಕೆಲಸ ಮಾಡಿ ನನ್ನ ಜೊತೆ ಸೇವ್ ಕೊಡಿ, ನನಗೆ ನ್ಯೂಸ್ ರಿಪೋರ್ಟ್ ತೆಗೆದುಬಿಟ್ಟು ನಿಮ್ಮ ಏರಿಯಾದು ಈ ರೋಡ್ಸ್ ಇದೆಯಲ್ಲ, ರೋಡ್ ಎಲ್ಲೆಲ್ಲಿ ಗುಂಡಿಗಳಿದೆ ಅದ್ರ ಬಗ್ಗೆ ನನಗೆ ವೀಡಿಯೋಸ್ ತೆಗ್ದು ನಾನು ವಾಟ್ಸಪ್ಪಲ್ಲಿ ಹಾಕಿ, ನಾನು ಯೂಟ್ಯೂಬ್ ಚಾನಲಲ್ಲಿ ನನಗೆ ಏನು ಇನ್ಕಮ್ ಬರುತ್ತೋ ಅದರಲ್ಲಿ ನಾನು ಬೇಕಾದರೆ ನಿಮ್ಗೆ ಶೇರ್ ಮಾಡ್ತೀನಿ. ಈ ಥರ ನಾನು ಸಹಾಯ ಮಾಡ್ತೀನಿ ಬೇಕಾದರೆ. ಬಟ್ ನಾನು ಪ್ರಜೆಗಳಿಗೆ ಇಷ್ಟೊಂದು ನೀವು ನನಗೆ ನಂಬ್ಕೊಂಡು ಬಂದಿದ್ದೀರಾ, ನಾನು ಈ ಥರ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳಿಬಿಟ್ಟು ನಿಮ್ಗೆ ಹತ್ತಿಸ್ಕೊಟ್ಟು ನಾನು ವ್ಯೂವರ್ಸ್ ಇನ್ಕ್ರೀಸ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಬೆಳ್ಕೊಳ್ಳೋದಕ್ಕೆ ಕೊಟ್ಟರೆ ನಾನು ನಿಮ್ಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಾನು ಏನಿದೆ ವಿಷಯ ಸ್ಟ್ರೇಟ್ ಫಾರ್ವರ್ಡ್ ಹೇಳ್ತೀನಿ. ನಾನು ಯಾವತ್ತೇ ಇದ್ರೂ ಸ್ಟ್ರೇಟ್ ಫಾರ್ವರ್ಡ್. ಇನ್ನೊಂದು, ಯಾರೇ ಆಗಲಿ ಪೊಲಿಟಿಷಿಯನ್ಸ್, ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, ನರೇಂದ್ರ ಮೋದಿ ಆಗಲಿ, DK ಶಿವಕುಮಾರ್ ಆಗಲಿ, ಅಥವಾ ಅಶೋಕ್ ಅವರಾಗಲಿ, ಅಥವಾ HD ಕುಮಾರಸ್ವಾಮಿ ಅವರಾಗಲಿ, ಭೈರತಿ ಸುರೇಶ್ ಆಗಲಿ, ಅಥವಾ ನಮ್ಮ BZ ಜಮೀರ್ ಅಹಮದ್ ಖಾನ್ ಆಗಲಿ, ವಿಜ್ವಾನ್ ಅರ್ಷದ್ ಆಗಲಿ, UT ಖಾದರ್ ಆಗಲಿ, ಯಾರೇ ಇರಲಿ, ನಾನು ಯಾವನಿಗೂ ಹೆದರಲ್ಲ. ಎಲ್ಲರಿಗೂ ಡೈರೆಕ್ಟ್ ಟ್ಯಾಗ್ ಮಾಡಿ ಅವ್ರ ಫೋಟೋ ಹಾಕಿಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ನಾನು ಅವ್ರಿಗೂ ಸವಾಲು ಕೇಳ್ತೀನಿ. ಸೊ ಎಲ್ಲಿವರೆಗೂ ನಿಮಗೆ ನ್ಯಾಯ ಸಿಗೋದಿಲ್ವೋ, ನಾನು ನಿಮ್ಮ ಜೊತೆ ಒಂದು ಮೀಡಿಯಾದಿಂದ ಏನು ಸಹಾಯ ಆಗುತ್ತೋ ನಾನು ಧ್ವನಿ ಎತ್ತೋದಕ್ಕೆ ನಾನು ರೆಡಿ ಇದ್ದೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನಿಮಗೆ ಕನ್ನಡದಲ್ಲಿ ಬೇಕಾದರೆ ನಾನು ಒಂದು ವಿಷಯ ಹೇಳ್ತೀನಿ ನೋಡಿ. ಈ ಚಾನಲ್ IMA ನ್ಯೂಸ್ ಟುಡೇಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಮ್ಯಾಕ್ಸಿಮಮ್ ಫಾಲೋವರ್ಸ್ ಹಿಂದಿಲಿದ್ದಾರೆ. ನಾನೊಬ್ಬ ಕನ್ನಡಿಗ. ಸೊ ನನಗೂ ನಿಮ್ಮ ನೋವು ಅರ್ಥ ಆಗ್ತಾ ಇದೆ. ಸೊ ನಿಮಗೋಸ್ಕರ ನಾನು ಇಲ್ಲಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ನಾನು ನಿಮ್ಮಿಂದ ಕೇಳ್ಕೊಳ್ಳೋದಿಷ್ಟೇ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ಗೆ ಲಿಂಕ್ ನಾನು ಕೆಳಗಡೆ ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಕನ್ನಡದಲ್ಲಿ ಬೇಕಾದರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನನಗೆ ನಿಮ್ಮ ಏನೇನು ಪ್ರಶ್ನೆಗಳಿದ್ದಾವೆ ಅಲ್ಲಿ ಹಾಕಿದ್ರೆ ನನಗೆ ಇನ್ನೂ ಅನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಹಿಂದಿ ಫಾಲೋವರ್ಸ್ ಇರೋ ಯೂಟ್ಯೂಬ್ ಚಾನಲಲ್ಲಿ ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಹೋದರೆ ಪಾಪ ಅವರು ಕನ್ಫ್ಯೂಸ್ ಆಗ್ತಾರೆ, ಹೌದಲ್ವಾ? ನಾನು ಇವಾಗ ಕನ್ನಡ ಚಾನಲಲ್ಲಿ ಹಿಂದಿ ಮಾತಾಡೋಕ್ಕೆ ಹೋದರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ದಯವಿಟ್ಟು ನನಗೆ ಸಹಾಯ ಮಾಡಿ, ಬೆಟರ್ ಅನಿಸುತ್ತೆ ನನಗೆ. ಅದು ಇವತ್ತು ನೀವು ನನಗೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕನ್ನಡದಲ್ಲಿ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಚಾನಲ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬೇರೆ ಏನಾದರೂ ಅಪ್ಡೇಟ್ ಇದ್ದರೆ ಡೆಫಿನೆಟ್ಲಿ ನಾನು ನಿಮ್ಮ ಹತ್ರ ತಿಳಿಸ್ತೀನಿ. ಪ್ರೆಸೆಂಟಾಗಿ 11ನೇ ತಾರೀಕು ಸೆಪ್ಟೆಂಬರ್ 2026ವರೆಗೂ ಯಾವುದೇ ತರಹದ ಬೇರೆ ಏನು ನಾನು ವಿಡಿಯೋ ಮಾಡಬೇಕಾದ್ರೆ ಮಾಡ್ಬೋದು, ಈ ಡೈಲಿ ಮಾಡ್ಬೋದು, ಬಟ್ ಏನು ಅಪ್ಡೇಟ್ ಸಿಗಲ್ಲ ನಿಮಗೆ ನಿಜ ಹೇಳಬೇಕಂದ್ರೆ. ಸುಮ್ಮನೆ ನಾನು ಏನಾದರೂ ಒಂದು ಮಾತಾಡಿ ಹೋಗಬೇಕಾಗತ್ತೆ, ಓಕೆನಾ? ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೀವು ಸ್ವಲ್ಪ ದಿವಸ ವೇಟ್ ಮಾಡಿ, ಡೆಫಿನೆಟ್ ಆಗಿ ಫಸ್ಟ್ ಅಪ್ಡೇಟ್ ನನ್ನ ಕಡೆಯಿಂದ ಬರುತ್ತೆ, ಓಕೆನಾ? ಥ್ಯಾಂಕ್ ಯು ವ್ಯೂವರ್ಸ್. ಓಕೆ, ಸಬ್ಸ್ಕ್ರೈಬ್ ಮರಿಬೇಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.